ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರಿಂದ ದೀಪಾವಳಿ ಹಬ್ಬದ ಮತ್ತು ಕಿತ್ತೂರು ಉತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ಸಮಸ್ತ ನಾಡಿನ ಜನತೆಗೆ ಶುಭ ಕೋರಿದ್ದಾರೆ. ಇಂತಿ ರವಿ ಪಾಟೀಲ್, ರಾಜ್ಯ ನೇಗಿಲ ಯೋಗಿ ರಾಜ್ಯಾಧ್ಯಕ್ಷರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಬೆಳಕಿನ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಅಕ್ಟೋಬರಲ್ಲಿ 23, 24, 25ರಂದು ಪ್ರತಿ ವರ್ಷದಂತೆ 701ನೆಯ ಕಿತ್ತೂರು ಉತ್ಸವ ಸಂಭ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳಿಗೆ ವಿನಂತಿಸುವುದೇನೆಂದರೆ, ಕಿತ್ತೂರು ಕಲ್ಯಾಣ ಕರ್ನಾಟಕದ ಭಾಗ, ಅದರ ಜೊತೆಗೆ ಇದು ಒಂದು ಕಿತ್ತೂರು ಪುಣ್ಯಸ್ಥಳ, ಕ್ರಾಂತಿ ನೆಲ ಆಗಿದ್ದು, ಈ ಕಿತ್ತೂರು ಉತ್ಸವಕ್ಕೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತಿದ್ದು, ಅದು ಮಾಧ್ಯಮದ ಮುಖಾಂತರ ಸರ್ವಧರ್ಮದವರಿಗೆ ತಿಳಿಯುವಂಗೆ ಪ್ರತಿಯೊಂದು ಖರ್ಚು ವೆಚ್ಚವನ್ನು ತಿಳಿಸುವ ಕೆಲಸ ಕಾರ್ಯ ನಡೆಯಬೇಕು. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಿತ್ತೂರು ಕಲ್ಯಾಣ ಕರ್ನಾಟಕದ ಜೊತೆಗೆ ಕಿತ್ತೂರು ಒಂದು ಪ್ರವಾಸಿ ಸ್ಥಾನವನ್ನು ಮಾಡಲು ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರಗಳು, ಜಿಲ್ಲಾ ಆಡಳಿತಗಳು ಈ ಬರುವ ಮುಂದಿನ ಉತ್ಸವದೊಳಗೆ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕೆಂದು ವಿನಂತಿಸುತ್ತೇವೆ. ಅದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮನ ಇರುವ ಟೈಮದಲ್ಲಿ, ಬ್ರಿಟಿಷರು ತೊಲಗುವ ಟೈಮದಲ್ಲಿ ಇರುವಂಥ ಸರ್ಕಾರಿ ನೆಲದಲ್ಲಿ, ಕಿತ್ತೂರು ಭಾಗದ ಸರ್ಕಾರಿ ಜಾಗಗಳಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಾಗದಲ್ಲಿ ಎಲ್ಲ ರಾಜ್ಯದ ಮಹಾನ್ ನಾಯಕರ ಪುತ್ಥಳಿಗಳನ್ನು ನಿರ್ಮಾಣ ಮಾಡಿ ರಾಜ್ಯದ ಸರ್ವಧರ್ಮದ ಪ್ರಜೆಗಳಿಗೆ ಕಿತ್ತೂರು ಒಂದು ಪ್ರವಾಸಿ ಸ್ಥಾನವನ್ನು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈಗೊಳ್ಳಬೇಕೆಂದು ಇಡೀ ರಾಜ್ಯದ ನಮ್ಮ ಕಿತ್ತೂರು ಭಾಗದ ಎಲ್ಲ ಸರ್ವಧರ್ಮದ ಪರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇವೆ. ಉದ್ದೇಶ ಇಷ್ಟೇ, ಈ ಮಹಾನ್ ನಾಯಕರು ದೇಶ ಕಟ್ಟುವಲ್ಲಿ, ದೇಶ ಭದ್ರತೆಗಾಗಿ ಜೀವ ತ್ಯಾಗ ಮಾಡಿದಂಥ ಈ ಮಹಾನ್ ನಾಯಕರು ಇರುವ ಜಾಗವನ್ನು ಉನ್ನತ ಸ್ಥಾನವನ್ನಾಗಿ ಮಾಡಿ ಇಡೀ ಯುವ ಪೀಳಿಗೆಗೆ ಮಾರ್ಗದರ್ಶಕ ಆಗುವಂಥ ಕಾರ್ಯ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಾಗೂ ಕಿತ್ತೂರು ಉತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನೇಗಿಲ ಯೋಗಿ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.